ಬಸವಣ್ಣ ಹಾಗೂ ಶಿವಾಜಿ ಪುತ್ಥಳಿ ನಿರ್ಮಾಣ ಪೊಲೀಸರಿಂದ ತೆರವು ಕಾರ್ಯಾಚರಣೆಯಾಗ್ತಾ ಇದೆ. ಅನಧಿಕೃತವಾಗಿ ಎರಡು ಸಮುದಾಯದವರು ಪುತ್ಥಳಿಯನ್ನ ನಿರ್ಮಾಣ ಮಾಡಿರುತ್ತಾರೆ. ಬಸವಣ್ಣ ಮತ್ತು ಶಿವಾಜಿ ಪುತ್ಥಳಿ ನಿರ್ಮಾಣ ಪೊಲೀಸರಿಂದ ತೆರವುಗೊಳಿಸಲಾಗ್ತಾ ಇದೆ. ಅನಧಿಕೃತವಾಗಿ ಎರಡು ಸಮುದಾಯದವರು ಪುತ್ಥಳಿಯನ್ನ ನಿರ್ಮಾಣ ಮಾಡಿರುತ್ತಾರೆ. ಪುತ್ಥಳಿ ನಿರ್ಮಾಣ ಪೊಲೀಸರ ತೆರವಿಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಪುತ್ಥಳಿ ತೆರವುಗೊಳಿಸ್ತಾ ಇದ್ದಂತೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮಸ್ಥರು. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾತಾಂಬ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಡಿವೈಎಸ್ಪಿ ಪಿಎಸ್ಐ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪುತ್ಥಳಿಗಳನ್ನು ತೆರವುಗೊಳಿಸಿ ಗ್ರಾಮಸ್ಥರನ್ನ ಮನವೊಲಿಸಿದ್ದಾರೆ ಪೊಲೀಸರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಎರಡೂ ಸಮುದಾಯದವರು ಕೂಡ ಮಾತಿಗೆ ಮಾತಿ ಬಳಸಿ ಈಗ ಜಗಳ ಮಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. सर हम कानून प्रकार आगे काहीतरी शेतीला धंदा ಅಡ್ಡಿಪಡಿಸೋದಕ್ಕೆ ಕಾನೂನು ಸರ್ ಆಗತ್ತೆ ಕ್ರಮ ಆಗುತ್ತೆ. ಈಗ ಒಬ್ರಿಗೊಂದು ನ್ಯಾಯ ಮಾಡಕ್ಕೆ ಒಬ್ರಿಗೊಂದು ನ್ಯಾಯ ಮಾಡಕ್ಕೆ ಬರುವುದಿಲ್ಲ ಅಂತ ಎಷ್ಟೊಡಿ ಬಸವಣ್ಣ ಶಿವಾಜಿ ಪುತ್ಥಳಿ ನಿರ್ಮಾಣ ಮಾಡಿದ್ರು. ಸೊ ಈಗ ಪೊಲೀಸರಿಂದ ತೆರವುಗೊಳಿಸಲಾಗಿದೆ. ಯಾಕಂತಂದ್ರೆ ಇವರು ಪರ್ಮಿಷನ್ನೇ ತಗೊಂಡಿಲ್ಲ. ಅನಧಿಕೃತವಾಗಿ ಎರಡು ಸಮುದಾಯದವರು, ಒಬ್ರು ಸಮುದಾಯದವರು ಶಿವಾಜಿಯವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ರೆ, ಮತ್ತೊಂದು ಕಡೆ ಬಸವಣ್ಣ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ರು. ಇದರಿಂದ ಎಲ್ಲ ಒಂದು ಕಡೆ ಪೊಲೀಸರು ಕೂಡ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಯಾರು ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಪರ್ಮಿಷನ್ ತಗೊಂಡಿಲ್ಲ, ಬಿಟ್ಟಿಲ್ಲ, ನಿರ್ಮಾಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ಪೊಲೀಸರು ಮಧ್ಯಪ್ರವೇಶಿಸಿ ತೆರವುಗೊಳಿಸಿದ್ದಾರೆ.